ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಠಾಣೆಗೆ ಒಪ್ಪಿಸಿದ ರೇಂಜ್ ರೋವರ್ ಕಾರ್. ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಾರ್ ಸೇರಿ 3 ಕಾರುಗಳನ್ನು ಸ್ವತಃ ನೇರ ಪೊಲೀಸರಿಗೆ ಒಪ್ಪಿಸಿದ ಮಾಹಿತಿ ತಿಳಿದು ಬಂದಿದೆ. ಬಳಿಕ ಕಾರನ್ನು ಸೀಜ್ ಮಾಡಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಎಂ ಕಾನ್ವೆ ರೂಲ್ಸ್ ಬ್ರೇಕ್ ಮಾಡಿದ್ದ ಹಿನ್ನೆಲೆಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಾರ್ ಸೇರಿ 3 ಕಾರುಗಳ ಮೇಲೆ ಪೊಲೀಸ್ ಸೀಜ್ ನೋಟಿಸ್ ಕಳಿಸಿದ ಕಾರಣ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ರೇಂಜ್ ರೋವರ್ ಸೇರಿ ಬೆಂಬಲಿಗರ ಸ್ಕಾರ್ಪಿಯೋ ಹಾಗೂ ಫಾರ್ಚುನರ್ ಕಾರುಗಳನ್ನು ವಶಪಡಿಸಿಕೊಳ್ಳಿ ಎಂದು ನೇರವಾಗಿ ಠಾಣೆಗೆ ಒಪ್ಪಿಸಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಇದೊಂದು ಕಾಕತಾಳಿ ಎನ್ನಬಹುದು. ಜನಾರ್ದನ್ ರೆಡ್ಡಿ ಅವರು ಪೂಜೆಗೆ ತಡವಾಗುತ್ತದೆ ಎನ್ನುವ ಉದ್ದೇಶದಿಂದ ಸಿಎಂ ಅವರು ಬರುವುದು ಇನ್ನೂ ತಡವಾಗಬಹುದು ಎನ್ನುವ ಮನದಟ್ಟಣೆಯಿಂದ ಸಿಎಂ ಅವರು ಬರುವುದರೊಳಗೆ ದಾರಿ ದಾಟಬಹುದು ಎನ್ನುವ ನಂಬಿಕೆಯಿಂದ ನಮ್ಮ ಕಾರನ್ನು ಮೂವ್ ಮಾಡಿದೆವು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ ಎಂದು ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ತಿಳಿಸಿದರು. ಪೊಲೀಸರು 3 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಸಿಎಂ ಕಾಲಕ್ಕೆ ತಾವು ಹೋದ್ರಿ ಅಂತ ಸಂವಿಧಾನವಾಗಿ ಕೇಸ್ ದಾಖಲು ಅವರೇ ಆ ಘಟನೆ ಮೇಲೆ ಈಗಾಗಲೇ ತಮ್ಮಲ್ಲಿ ಒಂದು ವಿಷಯ ರಾಜಕೀಯವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಏನೇ ಇದ್ದರೂ ಕೂಡ ನನಗೆ ವಿರೋಧವಾಗಿದ್ದರು. ಅವ್ರು ನನ್ನ ಬಗ್ಗೆ ನನಗೆಲ್ಲ ಇಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದರು. ಸಿದ್ದರಾಮಯ್ಯ ಅನ್ನೋದಾದರೆ ಮುಖ್ಯಮಂತ್ರಿ ಗೌರವ ಕೊಡಬೇಕಂತ ವ್ಯಕ್ತಿ ನಾನು. ಅವತ್ತು ನಾನು ಆ್ಯಕ್ಚುಲಿ ಬಳ್ಳಾರಿ ಕೋವಿಡ್ ಇದ್ದಾಗಿದೆ. ಅದಕ್ಕಿಂತ ಮುಂಚೆನೇ ಗಂಗಾವತಿಯಲ್ಲಿ ಒಂದು ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇತ್ತು. ಅದು ಮುಗಿಸಿಕೊಂಡು ನಾನು ಬಳ್ಳಾರಿಗೆ ಮನೆಯಲ್ಲಿ ಹೋಮ ಹವನಗಳೆಲ್ಲ ಆಗ್ತಾ ಇತ್ತು. ಅದೆಷ್ಟು ಪೂರ್ಣಾವಧಿ ಬರಬೇಕು ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಹೇಳಿದ್ದಾರೆ. ಆ ಪೂರ್ಣಾವಧಿ ಸಮಯಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೆ. ಸುಮಾರು ಒಂದು ಅರ್ಧ ಗಂಟೆ ಕಾಲ ಅಲ್ಲಿ ವೇಟ್ ಮಾಡಿದೆ. ನಿಮಗೆ ಅಲ್ಲೆಲ್ಲ ಸಿ ಸಿ ಕೆಪಾಸಿಟಿ ನಿಮಗೆ ಎಲ್ಲ ಗಂಗಾವತಿಯಲ್ಲಿ ನಾನು ಎಮ್ಮೆಲ್ಲೆ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ಸಿ ಸಿ ಕೆಪಾಸಿಟಿ ಅಳವಡಿಕೆ ಮಾಡಿದ್ದೀನಿ. ನೀವು ಟೈಮ್ ನೋಡ್ಬೋದು. ಒಬ್ಬ ಯಾರೇ ಮುಖ್ಯಮಂತ್ರಿ ಆಗಿದ್ದರೆ ಯಾರೇ ಆದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅರ್ಧ ಗಂಟೆಗೆಲ್ಲ ನಾನು ವೇಟ್ ಮಾಡಿದೆ. ಪೂಜೆಗೆ ಪೂರ್ಣಾವಧಿಗೆ ಸಮಯ ಆಗ್ತಾ ಇದೆ ಅನ್ನೋ ಒತ್ತಡದಲ್ಲಿ ನಾನು ಪೊಲೀಸರಿಗೆ ಹೇಳಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಆದರೆ ನನಗಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ನೂರಾರು ಗಾಡಿಗಳೆಲ್ಲ ನಿಂತಿದೆ. ನನಗೋಸ್ಕರ ಮತ್ತೆ ಆ ಗಾಡಿಗಳನ್ನ ಬಿಟ್ಟರೆ ಮತ್ತು ಪೊಲೀಸರಿಗೂ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ನಾನು ಏನು ಮಾಡಿದೆ, ನನ್ನ ಗಾಡಿ ಡಿವೈಡರ್ ಮೂಲಕ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಅವ್ರು ಬರೋದ್ರೊಳಗಡೆ ನಾವು ಪಾಸ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ಅಷ್ಟೇ ಅವ್ರಿಗೆ ಎದುರೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಬೇಕಂತ ನಾನು ಮಾಡಿದ್ದಲ್ಲ. ಅಷ್ಟು ಬೋಧಿದ್ರೆ ನನಗೂ ಇಲ್ಲ ಕಾಂಗ್ರೆಸ್ ಕೆಲವರು ತಗಡಿಗೆ ಅವರಿಗೆಲ್ಲ ಮಾತಾಡ್ತಾರೆ. ಇವತ್ತು ಮದ ಅನ್ನೋದು ವಿರೋಧಿಗಳಿಗೆ ಯಾವ ಮಟ್ಟಿಗೆ ಅವನ ಬಾಡಿ ಲ್ಯಾಂಗ್ವೇಜು, ಅವನ ದುರಹಂಕಾರ ಯಾವ ರೀತಿ ಇದೆ ಅಂದರೆ ಕೊಪ್ಪಳ ಜಿಲ್ಲೆ ನೋಡ್ತಾ ಇದ್ದಾರೆ. ನಾಳೆ ಡಿಪಾಸಿಟು ಕಲ್ಕೊಳ್ತಾ ಇದ್ದಾರೆ. ನಾನು ಉದ್ದೇಶಪೂರ್ವಕ ಮಾಡಿದ್ದೇನೆ. ಪೂಜೆ ಪೂರ್ಣಾವಧಿ ಸಮಯಕ್ಕೆ ನಾನು ಹೋಗಬೇಕು ಅನ್ನೋ ಕಾರಣಕ್ಕೆ ಅರ್ಧ ಗಂಟೆ ನಾನು ವೇಟ್ ಮಾಡಿ ನಾನು ಅವ್ರು ಬರೋದ್ರೊಳಗಡೆ ಹೋಗೋಣ ಅಂತೇಳಿ ನಾನು ಪ್ರಯತ್ನ ಮಾಡಿದೆ. ಬಟ್ ಅದು ಏನು ವಿಧಿ ಗೊತ್ತಿಲ್ಲ ನನಗೆ. ಅವರು ಗಂಗಾವತಿಗೆ ಬಂದಿದ್ದು, ನಾನು ಅಲ್ಲಿಗೆ ಎದುರೋಗಿದ್ದು, ಅದನ್ನು ಮಾಧ್ಯಮ ಸ್ನೇಹಿತರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿರ್ಬೋದು. ಸೊ ಆ ರೀತಿ ಅಲ್ಲ. ಈಗಾಗಲೇ ಕೇಸು ಆಗಿದೆ. ನಾನು ವಾಹನಗಳನ್ನು ಕೂಡ ನಾನು ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ನಾನು ಕಳಿಸಿದ್ದೀನಿ. ಡ್ರೈವರ್ ಮೇಲೆ ಕೇಸ್ ಆಗಿದೆ. ಆ ಪ್ರೊಸೀಜರ್ ಕೂಡ ಪೊಲೀಸ್ ಮಾಡಲಿಕ್ಕೆ ನನಗೆ ಫೋನ್ ಮಾಡಿದ್ರು. ಅವ್ರಿಗೆ ಸಹಕಾರ ಕೊಡಲಿಕ್ಕೆ ನನ್ನ ವಾಹನಗಳು, ಡ್ರೈವರ್ಗಳು ಎಲ್ಲರೂ ಕೂಡ ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ಬೆಳಿಗ್ಗೆ ನಾನು ಕಳಿಸಿದ್ದೀನಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.